ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಆರಾಮಾಗಿ ಸೇಫ್ ಆಗಿದ್ದಾರೆ ಅಂತ ಭಾವಿಸ್ತೀನಿ. ನಾನು ಕೂಡ ಆರಾಮಾಗಿ ಸೇಫ್ ಆಗಿದ್ದೀನಿ. ಇವತ್ತಿನ ಬ್ಲಾಗ್ ಡೈಲಿ ಬ್ಲಾಗ್ ಆಗಿರುತ್ತೆ. ದಿನ ಅಪ್ಲೋಡ್ ಮಾಡೋ ಥರ ನನ್ನ ಒಂದು ಜೀವನ, ದಿನ ಯಾವ ರೀತಿ ನಡೆಯುತ್ತೆ, ನಾನು ಏನೇನು ಮಾಡ್ತೀನಿ ಅನ್ನೋದನ್ನೆಲ್ಲ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ. ಸೊ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಚಾನಲ್ನ ನೋಡಿ, ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಪಕ್ಕದಲ್ಲಿ ಕಾಣಿಸ್ತಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ, ಅವಾಗ ನಾನು ಅಪ್ಲೋಡ್ ಮಾಡೋ ಪ್ರತಿ ವಿಡಿಯೋದು ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ. ಒಂದು ಪುಟ್ಟ ಲೈಕ್ ಶೇರ್ ಮಾಡೋದ್ರ ಮುಖಾಂತರ ನನ್ನನ್ನು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇನ್ನೇನು ಹಬ್ಬ ಆಗಿ ಒಂದು 2 ದಿವಸ ಆಯಿತು, ಹಬ್ಬ ಮುಗೀತು ಅನ್ನೋದೊಂದು ಖುಷಿ. ಜೊತೆಗೆ ಒಂದಷ್ಟು ಮನೇಲಿ ಆರ್ಗನೈಸ್ ಇವಾಗ ಹೆಂಗಿದ್ರು ಜೋಡಿಸಿರ್ತೀವಿ, ಮತ್ತು ಅದನ್ನು ಇನ್ನು ಎಲ್ಲಿ ತೊಗೊಂಡಿರ್ತೀವಿ ಅದೇ ಜಾಗಕ್ಕೆ ಇಟ್ಟು, ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಒಂದಷ್ಟು ವೆಜಿಟೇಬಲ್ಸು ವೆಜಿಟೇಬಲ್ಸ್ ಅಂತೀವಿ, ಒಂದಷ್ಟು ಹಣ್ಣುಗಳೆಲ್ಲ ಈ ಹಬ್ಬದಲ್ಲಿ ಜಾಸ್ತಿ ಹಣ್ಣುಗಳೆಲ್ಲ ಮಿಕ್ಕಿರುತ್ತೆ. ಅದರಲ್ಲಿ ಏನಾದರೂ ಒಂದು ಮಾಡ್ಕೊಂಡು ತಿಂತಾ ಇರಬೇಕು, ಖಾಲಿ ಮಾಡಬೇಕು. ಇದೊಂದು ಒಳ್ಳೆ ಸಮಯ ಅಂತಲೇ ಹೇಳ್ಬೋದು. ಸೊ ಫ್ರೂಟ್ಸ್ ಏನಿದೆ ಅದನ್ನೆಲ್ಲ ಜ್ಯೂಸ್ ಮಾಡಿಕೊಂಡು ಅಥವಾ ಡೈಲಿ ಏನಾದರೂ ತಿನ್ಕೋತೀನಿ. ಬನಾನಾನೇ ಉಳ್ಕೊಳ್ಳುತ್ತೆ, ಬನಾನಾ, ತೆಂಗಿನಕಾಯಿ ಇದೆಲ್ಲ ಉಳ್ಕೊಂಡಿರುತ್ತೆ. ಸೊ ಅದಕ್ಕೋಸ್ಕರ ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಇವತ್ತು ರಸಾಯನ ಮಾಡೋಣ ಅಂತ ಅನ್ಕೊತಾ ಇದ್ದೀನಿ. ನಮ್ಮ ಕಡೆ ದೇವಸ್ಥಾನದಲ್ಲಿ ರಸಾಯನನ ಮಾಡ್ತಾರೆ. ಸೊ ಯಾವಾಗಲೂ ಅಷ್ಟೇ, ಏನೇ ಪ್ರಸಾದ ಅಂದರೂ ದೇವಸ್ಥಾನದಲ್ಲಿ ಕೊಡೋ ಪ್ರಸಾದ ಸಖತ್ ಟೇಸ್ಟಿಯಾಗಿರುತ್ತೆ. ಏನೋ ಹಾಕಿಲ್ಲ ಅಂತಂದ್ರೂ ರುಚಿ ಜಾಸ್ತಿ ಇರುತ್ತೆ. ಸೊ ಅದೇ ರೀತಿ ನಾವು ಮನೇಲಿ ಮಾಡಿದ್ರೆ ಆ ಟೇಸ್ಟು ಬರೋದೇ ಇಲ್ಲ. ಸೊ ಅದಕ್ಕೋಸ್ಕರನೇ ಇವತ್ತು ಒಂದಷ್ಟು ಬಾಳೆಹಣ್ಣಂತೂ ಒಂದು 2-3 ಚಿಪ್ ತಂದಿದ್ವಲ್ಲ. ಸೊ ಅದರಲ್ಲಿ ಒಂದು ಚಿಪ್ಪೇನೋ ಅರ್ಶಿನ ಕುಂಕುಮಕ್ಕೆ ಅಂದ್ಬಿಟ್ಟು ಕೊಟ್ಟಿದ್ದೆ. ಇನ್ನೂ ಒಂದೂವರೆ ಚಿಪ್ ಅಷ್ಟು ಉಳಿದಿತ್ತು. ಸೊ ಇನ್ನು ಅದು ಹಾಳಾಗೋಕ್ಕಿಂತ ಮುಂಚೆ ಏನಾದರೂ ಮಾಡಿಕೊಂಡು ತಿನ್ನಬೇಕು ಅಂತ ಅಂದ್ಬಿಟ್ಟು ರಸಾಯನನ ಮಾಡ್ಕೊತಾ ಇದ್ದೀನಿ. ನಮ್ಮಮ್ಮ ನೆನ್ನೆನೇ ಮಾಡು ಅಂದರು, ನೆನ್ನೆ ಸೊ ಮಾಡೋಕ್ಕಾಗಿರಲಿಲ್ಲ. ಸೊ ಅದರಿಂದ ಜ್ಯೂಸ್ ಮಾಡೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಇದನ್ನೆಲ್ಲ ಸಿಪ್ಪೆ ಎಲ್ಲ ತೆಗೆದು ಇಟ್ಟಿದ್ದೀನಿ. ಮಿಕ್ಕಿದ ಫ್ರೂಟ್ಸ್ಗಳೇನೋ ನಾನು ತಿನ್ಕೊಂಡ್ಬಿಡ್ತೀವಿ ಕಟ್ ಮಾಡಿಕೊಂಡು. ಸೊ ಬಾಳೆ ನಾನು ಸ್ಮೂತಿ ಆ ಥರದ್ದೇನು ನಾನು ತೊಗೊಳಲ್ಲ, ಯಾಕಂದರೆ ಅಭ್ಯಾಸ ಇಲ್ಲ ನನಗೆ. ಸ್ಮೂತಿ ಏನೋ ನಂಗೆ ಬನಾನಾ ಸ್ಮೂತಿ ಇಷ್ಟ ಆಗಿಲ್ಲ. ಸೊ ಅದಕ್ಕೋಸ್ಕರ ತಿನ್ನಬೇಕು, ಇಲ್ಲಾಂದರೆ ರಸಾಯನ ಮಾಡಬೇಕು. ಎಷ್ಟು ಜನಕ್ಕೆ ರಸಾಯನ ಅಂದರೆ ಇಷ್ಟ ಆಗುತ್ತೆ ಕಾಮೆಂಟ್ ಮಾಡಿ. ನಮ್ಮ ಕಡೆ ಪಂಚಾಮೃತ ಅಂತೀವಿ. ನನಗೆ ರಸಾಯನ ಪಂಚಾಮೃತ ಅಂತಂದರೆ ಏನಪ್ಪ ನೆನಪು ಅಂತಂದರೆ, ನಮ್ಮೂರಲ್ಲಿ ಅಮಾವಾಸ್ಯೆ ಟೈಮಲ್ಲಿ ಏನು ಮಹದೇಶ್ವರನ ದೇವಸ್ಥಾನ ಇದೆ, ಅಲ್ಲಿ ರಸಾಯನನ ಮಾಡ್ತಾಯಿದ್ರು. ಆವಾಗ ಅಂತೂ ಸಿಕ್ಕಾಬಟ್ಟೆ ಏನೋ ಇಷ್ಟ ಆಗಿತ್ತು. ಲೈನಲ್ಲಿ ನಿಂತ್ಕೊಂಡು ಅದಕ್ಕೋಸ್ಕರ ಅಂತಲೇ ಜಾಸ್ತಿ ಇಸ್ಕೊಂಡು ಮನೆವರೆಗೂ ತೊಗೊಬರ್ತಾಯಿದ್ವಿ ತಿಂದ್ಕೊಂಡು. ಆ ಮೆಮೊರಿ ನನಗೆ, ರಸಾಯನ ಅಂದ ತಕ್ಷಣ ನನಗೆ ನಮ್ಮೂರು ದೇವಸ್ಥಾನ ನೆನಪಾಗೋದು. ಅಲ್ಲಿ ತುಂಬ ಜನ ಎಲ್ಲರೂ ಬಂದಿರ್ತಾರೆ, ಎಲ್ಲರೂ ಪೂಜೆ ಮಾಡಿಸ್ತಾ ಇರ್ತಾರೆ. ಸೊ ಅದರಲ್ಲಿ ಬಾಳೆನೋ ಅದರಲ್ಲೇ ಮಾಡ್ತಾರೆ, ದೇವ್ರಿಗೆ ಅಂತಲೇ ಮಾಡ್ತಾರೆ. ಇಲ್ಲಾಂದರೆ ಏನೋ ಇದನ್ನ ಏನೋ ರಸಾಯನ ಅಭಿಷೇಕ ಎಲ್ಲ ಮಾಡಿಸ್ತಾ ಇರ್ತಾರಲ್ಲ, ಸೊ ಆ ಟೈಮಲ್ಲಿ ಮಾಡಿಸ್ತಾ ಇರ್ತಾರೆ. ನಮ್ಮ ಕಡೆ ಜಾಸ್ತಿ ಇವಾಗ ಎಲ್ಲರೂ ಪೂಜೆ ಮಾಡ್ತಾ ಇರ್ತಾರಲ್ಲ, ಸೊ ಎಲ್ಲ ಒಂದೊಂದು ಓಳನ್ನ ತಗೊಂಡು ಕೊಡ್ತಾರೆ. ಸೊ ಬಾಳೆಹಣ್ಣು ಕೂಡ ಅಷ್ಟೇ, ಎಲ್ಲರ ಮನೆಯಿಂದನೂ ತಂದಿರೋದನ್ನೆಲ್ಲ ಕೊಡ್ತಾರೆ. ಸೊ ಅವಾಗ ಎಲ್ಲರೂ ಸೇರಿಕೊಂಡು ಮಾಡ್ತಾರೆ. ಅವಾಗಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಗೈಸ್, ನಿಜವಾಗ್ಲೂ. ಇವಾಗ ನಾನು ಯಾವ ಥರ ಮಾಡ್ತೀನಿ, ತುಂಬ ಸಿಂಪಲ್ಲಾಗಿ ಮಾಡ್ತೀನಿ, ತೋರಿಸ್ತೀನಿ ಬನ್ನಿ. ರಸಾಯನ ಮಾಡೋಕ್ಕೆ ಪಚ್ಚ ಬಾಳೆಹಣ್ಣು ಆದರೆ ಇನ್ನೂ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಏಲಕ್ಕಿ ಬಾಳೆಹಣ್ಣು, ಸೊ ಅದನ್ನೇ ಹಾಕ್ಕೊಂಡಿದ್ದೀನಿ. ನಿಮ್ಮ ಇಷ್ಟ, ನಿಮ್ಮ ಮನೇಲಿ ಯಾವುದಿರುತ್ತೆ ಆ ಬಾಳೆಹಣ್ಣು ಹಾಕ್ಕೊಬೋದು. ಇಲ್ಲಿ ನಾನು ಸ್ವೀಟನ್ನ ನೋಡಿಕೊಂಡು ಹಾಕ್ಕೋತಾ ಇದ್ದೀನಿ. ನೋಡ್ಕೊಂಡು ಹಾಕ್ಕೊಳ್ಳಿ. ನಿಮಗೆ ಸ್ವಲ್ಪ ಜಾಸ್ತಿ ಸ್ವೀಟ್ ಬೇಕಂದರೆ ಹಾಕ್ಕೊಬೋದು, ಇಲ್ಲ ಅಂದರೆ ಸ್ವಲ್ಪ ಮೀಡಿಯಮ್ ಆಗಿ ಹಾಕ್ಕೊಬೋದು. ಆಮೇಲೆ ಕೂಡ ಬೇಕಂದರೆ ಹಾಕ್ಬೋದು ಸಪ್ಪೆ ಅಂತಂದರೆ. ಕಾಯಿ ತುರಿನ ಒಂಚೂರು ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಈ ಒಂದು ರಸಾಯನಗೆ. ನಾನು ಒಂಚೂರು ಎತ್ತಿಟ್ಟೆ, ಏನಕ್ಕೋ ಬೇಕಿತ್ತು ಅಂತಂದ್ಬಿಟ್ಟು. ಮಿಕ್ಕಿದ್ದೆಲ್ಲನೂ ಹಾಕ್ಕೊಂಡಿದ್ದೀನಿ. ಮತ್ತು ಕಡಲೆಪುರಿ ನಿಮ್ಗೆ ಎಷ್ಟು ಬೇಕಷ್ಟು, ತುಂಬ ಜಾಸ್ತಿನೂ ಹಾಕೋಕ್ಕೆ ಹೋಗ್ಬಾರ್ದು. ಒಂದು ಮೀಡಿಯಮಾಗಿ ಕಡಲೆಪುರಿ ಹಾಕಿ ಇದನ್ನು ಕೈಯಲ್ಲೇ ಕಲಿಸ್ಬೇಕು. ಕೈಯಲ್ಲಿ ಕಲಿಸಿದ್ರೇ ಒಂದು ಎಕ್ಸ್ಟ್ರಾ ಟೇಸ್ಟ್ ಬರುವಂಥದ್ದು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರಸಾಯನ ರೆಡಿ. ಒಂದು 5 ನಿಮಿಷನೂ ಆಗಲ್ಲ ಗೈಸ್, ಎಷ್ಟು ಬೇಗ ಮಾಡ್ಕೊಬೋದು ಅಂತಂದರೆ. ದೇವರ ನೈವೇದ್ಯಕ್ಕೂ ಚೆನ್ನಾಗಿರುತ್ತೆ. ಈ ಥರ ಏನಾದರೂ ಬಾಳೆಹಣ್ಣೆಲ್ಲ ಉಳ್ಕೊಂಡಾಗ ಮಾಡ್ಕೊಂಡು ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ಹೇಳಿ ಹೇಗೆ ಬಂತು ಅಂತ. ಜಸ್ಟ್ ಒಂದು 5 ನಿಮಿಷದಲ್ಲಿ ಮಾಡ್ಕೊಂಬಿಡ್ಬೋದು, ಚೆನ್ನಾಗಿರುತ್ತೆ. ಇದನ್ನು ಅಲ್ಲಿ ಮಾಡಿ ಅಲ್ಲೇ ತಿನ್ನಬೇಕು, ಜಾಸ್ತಿ ಟೈಮ್ ಇಡೋಕ್ಕಾಗಲ್ಲ. ಜಾಸ್ತಿ ಟೈಮ್ ಅಂದರೆ ಅರ್ಧ ಅವರ್ಗಿಂತ ಜಾಸ್ತಿ ಇಟ್ಟರೆ ಇದೆಲ್ಲ ಮೆತ್ತೆ ಹಾಕ್ಬಿಡುತ್ತೆ, ಚೆನ್ನಾಗಿರೋದೆಲ್ಲ. ಒಂದು ಸತಿ ಟ್ರೈ ಮಾಡಿ. ತಿಂದಿಲ್ಲ ಅಂತಂದರೆ ಒಂದು ಸತಿ ಮಾಡಿಕೊಂಡು ಇದೆಲ್ಲ ರಸಾಯನ ಈ ಟೈಮಲ್ಲಿ ಮಾಡಿಕೊಂಡ್ರೆ ಬೆಸ್ಟ್. ಇದು ತುಂಬ ಸಿಂಪಲ್, ಬೇರೆ ಏನೋ ಹಾಕಲ್ಲ, ಡ್ರೈ ಫ್ರೂಟ್ಸ್ ಅದೆಲ್ಲ ನಮಗೆ ಈ ಥರನೇ ಇಷ್ಟ ಆಗುತ್ತೆ. ಒಂದೊಂದು ಕಡೆ ಒಂದೊಂದು ಥರ ರಸಾಯನ ಮಾಡ್ತಾರೆ, ಡ್ರೈ ಫ್ರೂಟ್ಸ್ ಅದು ಇದು ಏನೇನೋ ಹಾಕ್ಬಿಟ್ಟು. ಇದು ಕಡಲೆಪುರಿ ರಸಾಯನ
ಮೂಸಂಬಿ ಇತ್ತಲ್ಲ, ಸೊ ಅದರಲ್ಲಿ ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕಟ್ ಮಾಡ್ಕೊತಾ ಇದ್ದೆ. ನಾವು ಮೊದಲು ಕೈಯಲ್ಲೇ ಬಿಡಿಸ್ತಾ ಇದ್ವಿ. ಕೈಯಲ್ಲೇ ಬಿಡಿಸೋ ತನಕ ಮೂಸಂಬಿ ಎಲ್ಲ ಕೈ ನೋವು ಬಂದ್ಬಿಡ್ತಾಯಿತ್ತು. ಇವಾಗ ಒಂದು ಸಿಂಪಲ್ ಆಗಿರೋ ಒಂದು ಟ್ರಿಕ್ನ ನಾನು ತೋರಿಸ್ತಾ ಇದ್ದೀನಿ. ಈ ಥರ ಟ್ರೈ ಮಾಡಿ ಒಂದು ಸ್ವಲ್ಪ ಮೇಲ್ಗಡೆ ಒಂಚೂರು ತೆಗೆದ್ಬಿಟ್ಟು, ಇವಾಗ ನಾವು ದಾಳಿಂಬೆ ಹಣ್ಣೆಲ್ಲ ಕಟ್ ಮಾಡ್ತೀವಲ್ಲ, ಸೊ ಅದೇ ರೀತಿ ಎಲ್ಲದಕ್ಕೂ ಮಾರ್ಕ್ ಮಾಡಿಕೊಂಡು ಅದನ್ನು ಬಿಡಿಸೋದಷ್ಟೇ. ನೀಟಾಗಿ ನಾವು ಎಷ್ಟೆಷ್ಟಕ್ಕೆ ಕಟ್ ಮಾಡಿರ್ತೀವಿ ಅಷ್ಟಷ್ಟಕ್ಕೆ ಬಂದ್ಬಿಡುತ್ತೆ. ಈಸಿಯಾಗಿ ನಾವು ಇದನ್ನು ಬಿಡಿಸ್ಕೊಬೋದು. ಮೂಸಂಬಿ ಸ್ವಲ್ಪ ಬಿಡಿಸೋದಕ್ಕೆ ಕಷ್ಟ ಆಗುತ್ತೆ. ಇದು ನೆಕ್ಸ್ಟ್ ಡೇ ಬ್ಲಾಗ್ ಆಗಿರುತ್ತೆ. ಮಧ್ಯಾಹ್ನಕ್ಕೆ ನುಗ್ಗೆಕಾಯಿ ಸಾಂಬಾರನ್ನ ಮಾಡಿದ್ದೆ. ಎಲ್ಲ ತರಕಾರಿನೂ ಹಾಕಿ ನುಗ್ಗೆಕಾಯಿ ಸಾಂಬಾರನ್ನ ಒಂದು ಸತಿ ಮಾಡಿ ನೋಡಿ, ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಬಾಳೆಕಾಯಿ ತಂದಿದ್ದೆ ಅವತ್ತು. ಅದರಿಂದ ಬಜ್ಜಿನ ಮಾಡ್ತಾಯಿದ್ದೆ, ಬಾಳೆಕಾಯಿ ಬಜ್ಜಿನ. ನಮ್ಮ ಮನೇಲಿ ಸ್ವಲ್ಪ ಕಮ್ಮಿ ಬಜ್ಜಿ ಬೋಂಡ ಇದೆಲ್ಲ. ಯಾವಾಗಾದರೂ ಒಂದೊಂದು ಸತಿ ಮಾಡ್ತಾಯಿರ್ತೀನಿ ಅಷ್ಟೇ. ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಬೇರೆಯವ್ರ ಮನೆಗಿಂತ ನಮ್ಮ ಮನೇಲಿ ಸ್ವಲ್ಪ ಬಜ್ಜಿ ಬೋಂಡ ತುಂಬ ಅಂದರೆ ತುಂಬ ಕಡಿಮೆ. ಯಾಕಂದರೆ ಜಾಸ್ತಿ ಆಯಿಲಿ ಫುಡ್ಡು ಅಷ್ಟು ಲೈಕ್ ಮಾಡಲ್ಲ. ಮತ್ತು ಇದು ಅವತ್ತಿನ ಸಂಜೆ ಬಂಡಿ ಮಕ್ಕಳಮ್ಮ ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ. ಇವತ್ತು ನಾವು ಫಸ್ಟ್ ಟೈಮ್ ದೇವಸ್ಥಾನಕ್ಕೆ ಹೋಗಿರೋದು. ಬ್ಯಾಂಗ್ಳೂರಲ್ಲೇ ಇದ್ದರೂ ನಾವು ಯಾವತ್ತೂ ಹೋಗಿರಲಿಲ್ಲ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನಮಗಂತೂ ಒಂದು ಒಳ್ಳೆ ಹೋಗಿ ಬಂದಿದ್ದಕ್ಕೆ ಒಂದು ಒಳ್ಳೆ ಎನರ್ಜಿ ಬಂತು ಅಂತಲೇ ಹೇಳ್ಬೋದು. ನಿಜವಾಗ್ಲೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಗಾಯ್ಸ್. ನಾನು ಯಾವತ್ತೂ ನೋಡೇ ಇರಲಿಲ್ಲ. ಬಟ್ ಬೆಂಗಳೂರಲ್ಲಿ ತುಂಬ ದೇವಸ್ಥಾನಗಳಿದೆ, ಬಟ್ ನಾವು ನೋಡಿರೋದು ತುಂಬಾ ಕಡಿಮೆ. ಪ್ರಸಾದ ಇತ್ತು, ಪ್ರಸಾದ ಎಲ್ಲ ತಿಂದ್ಕೊಂಡು ದರ್ಶನ ಮಾಡಿಕೊಂಡು ಸ್ವಲ್ಪ ಮಳೆ ಬೇರೆ ಬಂತು. ನಾವು ಒಳಗಡೆ ಹೋದ್ಮೇಲೆ ಮಳೆ ಸ್ಟಾರ್ಟ್ ಆಗೋಯಿತು. ಬಟ್ ಒಳಗೆ ಆಚೆ ಬರೋ ಅಷ್ಟರಲ್ಲಿ ಮಳೆ ಸ್ಟಾಪ್ ಆಯಿತು. ಆನ್ ದ ವೇ ಬರಬೇಕಾದ್ರೆ ಇದನ್ನು ತೊಗೊಬಂದಿದ್ವಿ, ದೋಸೆ ಎಲ್ಲ ತೊಗೊಬಂದಿದ್ವಿ. ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಇಲ್ಲಿ ದೋಸೆ. ಗಾಯ್ಸ್, ಇವತ್ತು ನಾವು ಬಂಡಿ ಮಕ್ಕಳಮ್ಮ ಟೆಂಪಲ್ಗೆ ಹೋಗಿ ಇವಾಗ ಬಂದ್ವಿ. ನಾನು, ನಮ್ಮಮ್ಮ ಮತ್ತು ಕೌಶಿಕ್ ಎರಡು, ಈಗ 3 ಜನನು ಏನು ಕೈಲಿ ನೋಡು. ಸೊ ಬರಬೇಕಾದ್ರೆ ವಿಲ್ಸನ್ ಗಾರ್ಡನಲ್ಲಿ ದೋಸೆನ ತೊಗೊಬಂದಿದ್ವಿ. ನಮ್ಮಮ್ಮ ಏನೋ ದೋಸೆ ತಿನ್ನಬೇಕು, ಏನೋ ಈರುಳ್ಳಿ ದೋಸೆ ಅಂತಂದರು. ಅವರು ಬೈಕೆ ಮಾಡ್ಕೊಳ್ಳೋದು ಅಪರೂಪಕ್ಕೆ, ಅದೇನೋ ದೋಸೆ ತಿನ್ನಬೇಕು ಅಂತ. ಏನಮ್ಮ ನಿಂಗೆ ಇಷ್ಟನಾ ಅದು ದೋಸೆ? ಸೊ ಈಗ ನಾನು ಕೂಡ ತಿಂತಾ ಇದ್ದೀನಿ. ನಾನು ಬೆಣ್ಣೆ ದೋಸೆ ತೊಗೊಂಡೆ. ಅದೇನೋ ಅಲ್ಲಿ ವಿಲ್ಸನ್ ಗಾರ್ಡನಲ್ಲಿ ದೋಸೆ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡ್ತಾರೆ. ಮತ್ತು ಸಿಕ್ಕಾಪಟ್ಟೆ ರಶ್ ಅಂದರೆ ರಶ್ ಇರ್ತಾರೆ. ಟೇಸ್ಟ್ ಯಾವಾಗಲೂ ಒಂದೇ ಥರ ಇರುತ್ತೆ. ಮತ್ತು ರೈಸು ಅಷ್ಟೇ ಮೈಲ್ಡಾಗಿರುತ್ತೆ, ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಯಾರಾದರೂ ಹೋಗಿಲ್ಲ ಅಂದರೆ ಒಂದ್ಸತಿ ಆ ಕಡೆ ಹೋದಾಗ ಒಂದ್ಸತಿ ಟ್ರೈ ಮಾಡಿ, ಗೊತ್ತಾಗುತ್ತೆ ನಿಮಗೇ. ಇವಾಗ ತಿಂದ್ಬಿಟ್ಟು ಆಮೇಲೆ ಸಿಗ್ತೀನಿ. ಬಾಯ್. ಯಾರಾದರೂ ವಿಲ್ಸನ್ ಗಾರ್ಡನ್ ಕಡೆ ಹೋದರೆ ಒಂದ್ಸತಿ ದೋಸೆನ ತೊಗೊಂಡು ತಿಂದು ನೋಡಿ, ಚೆನ್ನಾಗಿರುತ್ತೆ. ಮತ್ತು ಬಂಡಿ ಮಕ್ಕಳಮ್ಮ ಟೆಂಪಲ್ಗೆ ನಾವು ಫಸ್ಟ್ ಟೈಮ್ ಹೋಗಿರೋದ್ರಿಂದ ಪ್ರಸಾದ ಎಲ್ಲ ತೊಗೊಬಂದಿದ್ದೆ. ಮತ್ತು ಕೈ ಕಟ್ಕೊಳ್ಳೋಕ್ಕೆ ದಾರ ಎಲ್ಲ ತೊಗೊಬಂದಿದ್ದೆ. ಇನ್ನೊಂದು ಏನಕ್ಕಪ್ಪ ಕೈಗೆ ಕಪ್ಪು ದಾರ ಮತ್ತು ಕೆಂಪು ದಾರಗಳನ್ನ ಕಟ್ಕೋತಾರೆ ಅಂದರೆ ದೃಷ್ಟಿ ಆಗೋದಿಲ್ಲ. ಸೊ ಅದರಿಂದ ಕೆಂಪು ದಾರ ಅಥವಾ ಕಪ್ಪು ದಾರ, ಕಪ್ಪುದು ಮಣಿ, ಈ ಥರದ್ದು ಏನಾದರೂ ಒಂದನ್ನು ಹಾಕ್ಕೊಳ್ಳೋದ್ರಿಂದ ಬೇರೆ ಜನಗಳ ಕಣ್ಣುಗಳು ಕಡಿಮೆ ಆಗುತ್ತೆ. ಸೊ ಅದು ಆ ಕಣ್ಣು ಈ ಕಲರ್ ಮೇಲೆ ಬೀಳುತ್ತೆ. ಇದರಿಂದ ನಮ್ಮ ದೃಷ್ಟಿ ನಿವಾರಣೆ ಆಗುತ್ತೆ ಅಂತಾರೆ. ಸೊ ಅದರಿಂದ ನಾವು ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಅಥವಾ ಎಲ್ಲೋದ್ರೂ ಏನಾದರೂ ಒಂದು ತಗೊಂಡು ಹಾಕ್ಕೋತಾ ಇರ್ತೀವಿ. ಇದು ಆವಾಗಿಂದನೂ ಮಾಡ್ಕೊಬಂದಿರುವಂತಹ ಒಂದು ಪದ್ಧತಿ ಅಂತಲೇ ಹೇಳ್ಬೋದು. ಇದು ಅಂತಲ್ಲ, ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಅಲ್ಲಿಂದ ಕೈ ಕಟ್ಕೊಳ್ಳೋಕ್ಕಾದ್ರೂ ಅಥವಾ ಕತ್ತಿಗೇನಾದರೂ ಹಾಕ್ಕೊಳ್ಳೋ ಥರನಾದ್ರೂ ತಗೊಬಂದೇ ಬರ್ತೀವಿ ನಾವಂತೂ. ಕೌಶಿಕ್ಗೆ ಅಲ್ಲೇ ತಾಯ್ತಾನ ಹಾಕ್ಸಿದ್ದೆ. ತುಂಬ ಒಳ್ಳೆಯದು. ಅವ್ನಿಗೆ ಯಾವತ್ತೂ ನಾನು ತಾಯ್ತಾನೂ ಹಾಕ್ಸಿರ್ಲಿಲ್ಲ. ಸೊ ಇದೇ ಫಸ್ಟ್ ಟೈಮು. ಹೆಂಗಿದ್ರು ದೇವಸ್ಥಾನಕ್ಕೆ ಹೋಗಿದ್ನಲ್ಲ, ದೃಷ್ಟಿ ಎಲ್ಲ ನಿವಾರಣೆ ಆಗುತ್ತೆ ಅಲ್ವಾ. ಸೊ ಅದರಿಂದ ಹೋಗ್ಬಿಟ್ಟು ಅವನಿಗೂ ಕೂಡ ಅಲ್ಲೇ ತಾಯ್ತಾನ ಹಾಕಿಸ್ದೆ. ನಾನು ಹಾಕಿಸ್ಕೊಂಡಿಲ್ಲ. ಯಾರಾದರೂ ಮಕ್ಕಳುಗಳಿಗೆ ಈ ಥರ ಏನೋ ಶಕ್ತಿಯುತ ದೇವರ ಹತ್ರ ತಾಯ್ತಗಳನ್ನ ಹಾಕ್ಸಿದ್ರೆ ತುಂಬಾ ಒಳ್ಳೆಯದಾಗುತ್ತೆ. ಅವರು ಬೆಚ್ಚೋದು ಈ ಥರ ಎಲ್ಲ ಮಾಡೋದಿದ್ದರೆ ಕಡಿಮೆ ಆಗುತ್ತೆ. ಮತ್ತು ನಮ್ಮ ಪುಟ್ಟ ಬಟ್ಟೆ ತಗೊಬಂದಿದ್ದ, ಆರ್ಡರ್ ಏನೋ ಮಾಡಿದ್ದಂತೆ. ಒಂದೆರಡು ಟೀ ಶರ್ಟು, ತುಂಬ ಲೂಸ್ ಟೀ ಶರ್ಟ್ಗಳು ಬರುತ್ತಲ್ಲ ಅದು. ಇನ್ನೊಂದು ಏನಪ್ಪ ಅಂದರೆ ನಮ್ಮ ಪುಟ್ಟ ಯಾವುದೇ ಬಟ್ಟೆ ತರಲಿ ಅದನ್ನು ಹಾಕ್ಕೊಂಡು ಯೂಸ್ ಮಾಡಿಬಿಡ್ಬೇಕು, ಆ ಥರ. ನೀವು ಹಿಂಗೇನ ಕಾಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಲವ್ ಯು ಆಲ್.